ಆಕಾಶವಾಣಿ. ಈಗ ಕೇಳಿ ಮಹಿಳೆ ಮತ್ತು ವೃತ್ತಿಪರ ಜೀವನ. ಮಾತನಾಡುತ್ತಾರೆ ರುದ್ರಮ್ಮ ಸಂಕಪ್ಪ ಗಿಡ್ಡಪ್ಗೋಳ್. ಕೆಲಸ ನಮ್ಮ ಬದುಕಿನ ಸಾಧನೆಯನ್ನು ತೋರಿದರೆ, ಕುಟುಂಬ ನಮ್ಮ ಜೀವನದ ಪರಿಪೂರ್ಣತೆಯನ್ನು ಸಾರುತ್ತದೆ. ಇಂದಿನ ಆಧುನಿಕ ಜಗತ್ತಿನಲ್ಲಿ ಸ್ಪರ್ಧಾತ್ಮಕ ವೇಗದಲ್ಲಿ ಮನುಷ್ಯರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಒಂದು ಕಡೆ ವೃತ್ತಿ ಜೀವನ, ಮತ್ತೊಂದು ಕಡೆ ವೈಯಕ್ತಿಕ ಹಾಗೂ ಕುಟುಂಬದ ಜೀವನವೂ ಇದೆ. ಇವುಗಳ ಮಧ್ಯೆ ಸಂಪೂರ್ಣ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಹೇಗೆ ಎಂಬ ಯಕ್ಷ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿದೆ. ಹಿಂದಿನ ಕಾಲದಲ್ಲಿ ಕುಟುಂಬದ ಜವಾಬ್ದಾರಿಗಳನ್ನು ಮನೆಯಲ್ಲಿ ಯಾರಾದರೊಬ್ಬರು ತೆಗೆದುಕೊಂಡರೆ, ವೃತ್ತಿಪರ ಕೆಲಸಗಳನ್ನು ಕುಟುಂಬದ ಮತ್ತೊಬ್ಬ ಸದಸ್ಯರು ನಿಭಾಯಿಸುತ್ತಿದ್ದರು. ಆಗ ಯಾವುದೇ ರೀತಿ ಸಮಸ್ಯೆ ಬಂದಿರಲಿಲ್ಲ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಈಗೇನಾಗಿದೆ? ಈಗ ಜಾಗತೀಕರಣ, ನಗರೀಕರಣ, ಡಿಜಿಟಲ್ ತಂತ್ರಜ್ಞಾನ ಬಂದಾಗಿನಿಂದ, ವಿಶೇಷವಾಗಿ ಹೇಳಬೇಕಂದ್ರೆ ವರ್ಕ್ ಫ್ರಮ್ ಹೋಮ್ ಎಂಬ ಕೆಲಸದ ಸಂಸ್ಕೃತಿ ಬಂದ ಮೇಲೆ, ಕೆಲಸ ಮಾಡುವ ಸ್ಥಳಕ್ಕೂ ಮನೆಗೂ ಯಾವುದೇ ರೀತಿಯ ವ್ಯತ್ಯಾಸವೇ ಇಲ್ಲದಂತಾಗಿದೆ. ಅವರಾದರೂ ಏನು ಮಾಡಬಲ್ಲರು? ರಾತ್ರಿ 10ರ ನಂತರವೂ ಕೂಡ ಆಫೀಸ್ ಇಮೇಲ್ಗಳಿಗೆ ಉತ್ತರಿಸುವ ಅನಿವಾರ್ಯತೆ ಬಂದೊದಗಿದೆ. ವೃತ್ತಿಪರ ಯಶಸ್ಸಿನ ಹಿಂದೆ ಓಡುವ ಭರಾಟೆಯಲ್ಲಿ ಕುಟುಂಬದ ಜೊತೆಗೆ ಕಳೆಯುವ ಅಮೂಲ್ಯ ಸಮಯದಿಂದ ವಂಚಿತರಾಗಿರುವುದು ಕಟು ಸತ್ಯದ ಮಾತಾಗಿದೆ. ಮನುಷ್ಯನಿಗೆ ಭಾವನಾತ್ಮಕ ನೆಲೆಯೆಂದರೆ ಅದು ಕುಟುಂಬ. ವೃತ್ತಿ ಜೀವನವು ಆರ್ಥಿಕ ಭದ್ರತೆಯ ಹಾಗೂ ಆತ್ಮವಿಶ್ವಾಸದ ಮೂಲವಾಗಿದೆ. ಇವೆರಡರಲ್ಲಿ ಒಂದಕ್ಕೆ ಹೆಚ್ಚು ಪ್ರಾಧಾನ್ಯತೆ ನೀಡಿ ಮತ್ತೊಂದನ್ನು ಕಡೆಗಣಿಸಿದರೆ ಹೇಗೆ ಜೀವನದಲ್ಲಿ ಸಮತೋಲನದ ತೃಪ್ತಿ ಸಿಗಲು ಸಾಧ್ಯವೇ ಇಲ್ಲ. ಹೀಗಿರುವಾಗ ವ್ಯಕ್ತಿಯು ಮಾನಸಿಕವಾಗಿ, ದೈಹಿಕವಾಗಿ ಕುಗ್ಗುತ್ತಾನೆ. ಆದ್ದರಿಂದ ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಆರೋಗ್ಯಕರ, ತೃಪ್ತಿಕರ ಸಮತೋಲನವನ್ನು ಹೇಗೆ ಸಾಧಿಸಬೇಕು ಎಂಬುದೇ ಇಲ್ಲಿ ಗಂಭೀರವಾಗಿ ಚರ್ಚಿಸಬೇಕಾದ ವಿಷಯವಾಗಿದೆ. ಜನರ ಸದ್ಯದ ಬದುಕನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ನಮಗೆಲ್ಲ ಅರ್ಥವಾಗುವುದು. ಜನರಿಗೆ ಎಲ್ಲವೂ ಇದೆ, ಆದರೆ ಕೇವಲ ನೆಮ್ಮದಿ ಮಾತ್ರ ಇಲ್ಲ. ತಂತ್ರಜ್ಞಾನವು ನಮ್ಮ ಕೆಲಸವನ್ನು ಸುಲಭಗೊಳಿಸಿದೆ ನಿಜ, ಆದರೆ ಅದೇ ತಂತ್ರಜ್ಞಾನವು ನಮ್ಮ ಖಾಸಗಿ ಸಮಯವನ್ನು ಕಸಿದುಕೊಂಡಿದೆ. ಸ್ಮಾರ್ಟ್ಫೋನ್ಗಳು ನಮ್ಮನ್ನು ಆಫೀಸಿನೊಂದಿಗೆ 24 ಗಂಟೆಯೂ ಬೆರೆಯುವಂತೆ ಮಾಡಿದೆ. ಆದ್ದರಿಂದ ನಾವೆಲ್ಲ ಕುಟುಂಬಕ್ಕಿಂತ ಹೆಚ್ಚಿನ ಸಮಯವನ್ನು ತಂತ್ರಜ್ಞಾನಕ್ಕೇ ನೀಡುತ್ತಿದ್ದೇವೆ. ಹೀಗಿರುವಾಗ ಆಫೀಸ್ಗಳಲ್ಲಿ ಕೊಟ್ಟ ಕೆಲಸ ಮುಗಿಸುವ ಒತ್ತಡ, ಮೇಲಾಧಿಕಾರಿಗಳ ನಿರೀಕ್ಷೆಗಳು ಮತ್ತು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುವುದು ಹಾಗೂ ಪೋಷಕರ ಆರೈಕೆ, ದೈನಂದಿನ ಜವಾಬ್ದಾರಿಗಳು ಹೀಗೆ ವ್ಯಕ್ತಿಯನ್ನು ಅಕ್ಷರಶಃ ಒತ್ತಡದಲ್ಲಿ ಸಿಲುಕಿಸುತ್ತಿವೆ. ಹೀಗಿರುವಾಗ ಸಮಯದ ಅಭಾವ ಒಂದು ಕಡೆ, ನನಗೆ ಸಮಯವೇ ಸಿಗುತ್ತಿಲ್ಲ ಎಂಬುದು ಇಂದಿನ ಪ್ರತಿಯೊಬ್ಬ ವ್ಯಕ್ತಿಯ ಬಾಯಿಯಲ್ಲಿ ಸಾಮಾನ್ಯವಾಗಿ ಕೇಳಿಬರುವ ಸಂಗತಿಯಾಗಿದೆ. ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಓಟದ ಬದುಕಾಗಿದೆ. ಈ ಓಟದಲ್ಲಿ ಪತಿ ಪತ್ನಿ ಇಬ್ಬರೂ ಪರಸ್ಪರ ಮಾತನಾಡಲು ಸಹ ಸಮಯವಿಲ್ಲದಂತಾಗಿದೆ. ಮಕ್ಕಳ ಜೊತೆಗೆ ಮತ್ತು ವೃದ್ಧ ಪೋಷಕರ ಜೊತೆಗೆ ಅವರ ಆರೋಗ್ಯ ವಿಚಾರಿಸಲು ಕೂಡ ಸಮಯವಿಲ್ಲದಂತಾಗಿದೆ. ಈ ಸಮಯದಲ್ಲಿ ಒಂದು ಉದಾಹರಣೆಯನ್ನು ನಾವು ನೆನಪಿಸಿಕೊಳ್ಬೋದು. ಆಕಾಶ ಎಂಬ ಒಬ್ಬ ವ್ಯಕ್ತಿ ಒಂದು ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದ. ವೃತ್ತಿಯಲ್ಲಿ ಮಹಾನ್ ಯಶಸ್ಸು ಹಾಗೂ ದೊಡ್ಡ ಸಂಬಳ. ಆದರೆ ಕೇವಲ ಆಫೀಸಿಗೆ ಸೀಮಿತವಾಗಿತ್ತು ಆತನ ಕೆಲಸ. ಅವನು ಪ್ರತಿನಿತ್ಯ ಕಚೇರಿಗೆ ಹೋಗುವಾಗ ಮಕ್ಕಳು ಇನ್ನೂ ಮಲಗಿರುತ್ತಿದ್ದರು. ಹಾಗೆ ರಾತ್ರಿ ಮನೆಗೆ ಬರುವಾಗ ಕೂಡ ತುಂಬ ರಾತ್ರಿ ಆಗಿರೋದರಿಂದ ಆಗಲೂ ಕೂಡ ಅವರು ಬರುವ ವೇಳೆಗೆ ಮಕ್ಕಳು ಮಲಗಿರುತ್ತಿದ್ದರು. ಹೀಗೆ ಬಹಳಷ್ಟು ದಿನಗಳು ಕಳೆದ ನಂತರ ಆತನ ಮಗ ಬೆಳೆದು ದೊಡ್ಡವನಾದ ನಂತರ, ನನಗೆ ಅಪ್ಪನ ಹಣ ಬೇಕಾಗಿಲ್ಲ, ಆದರೆ ಅಪ್ಪನ ಸಮಯ ಬೇಕಾಗಿತ್ತು ಎಂದು ಹೇಳಿದಾಗ ಆಕಾಶ್ಗೆ ತಾನು ಇಲ್ಲಿಯವರೆಗೆ ಕಳೆದುಕೊಂಡ ಕೌಟುಂಬಿಕ ಸುಖದ ಅರಿವಾಗುತ್ತದೆ. ಆದರೆ ಏನು ಮಾಡುವುದು, ಅಲ್ಲಿಗೆ ಕಾಲ ಮಿಂಚಿ ಹೋಗಿರುತ್ತದೆ.
ಮಿಂಚಿ ಹೋದ ಮಾತಿಗೆ ಚಿಂತಿಸಿ ಫಲವೇನು? ಇನ್ನೊಂದು ಕಡೆ ಇದೇ ರೀತಿ ನಾವೊಂದು ಉದಾಹರಣೆಯನ್ನು ನೋಡಿದಾಗ, ರಾಣಿ ಎಂಬುವರು ಬ್ಯಾಂಕಿನಲ್ಲಿ ಅಧಿಕಾರಿ ಕೆಲಸದಲ್ಲಿದ್ದರು. ಇವರಿಗೆ 2 ಮಕ್ಕಳು. ತಮ್ಮ ಕಚೇರಿಯಲ್ಲಿ ಕೆಲಸದ ಸಮಯದಲ್ಲಿ ಸಂಪೂರ್ಣವಾಗಿ ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡುವುದು ಹಾಗೂ ಸಂಜೆ 6 ಗಂಟೆಯ ನಂತರ ಮನೆಯಲ್ಲಿ ಮಕ್ಕಳ ಜೊತೆಗೆ ಹೋಮ್ವರ್ಕ್ ಮಾಡಿಸುವುದು ಹಾಗೂ ಸಂಜೆ ಅಡುಗೆ ಮಾಡಿ ಗಂಡ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವುದು ಹಾಗೂ ವಾರದ ಕೊನೆಗೆ ಕುಟುಂಬದೊಂದಿಗೆ ಹೊರಗಡೆ ಹೋಗುವುದನ್ನು ಕಟ್ಟುನಿಟ್ಟಾಗಿ ನಿಭಾಯಿಸುತ್ತಾರೆ. ಈಗ ಅವರು ವೃತ್ತಿಯಲ್ಲಿಯೂ ಯಶಸ್ವಿಯಾಗಿದ್ದಾರೆ ಮತ್ತು ಉತ್ತಮ ತಾಯಿಯಾಗಿಯೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದೇ ನಿಜವಾದ ಯಶಸ್ವಿ ಸಮತೋಲನ. ಈ 2 ಉದಾಹರಣೆಗಳು ನಮಗೆ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ, ಯಶಸ್ಸು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಕುಟುಂಬದ ನಗುವು ಕೂಡ ಅದರ ಒಂದು ಭಾಗವಾಗಿದೆ. ಕುಟುಂಬ ಮತ್ತು ವೃತ್ತಿಯ ನಡುವೆ ಸಮತೋಲನ ಸಾಧಿಸಲು ಪ್ರಮುಖ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಅತ್ಯಂತ ಕಷ್ಟಕರವಾದ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕೆಲವು ಪ್ರಾಯೋಗಿಕ ಹಾಗೂ ಪರಿಣಾಮಕಾರಿ ಹೆಜ್ಜೆಗಳನ್ನು ಕೂಡ ನಾವು ಇಡುವುದನ್ನು ಅಗತ್ಯವಾಗಿ ನಾವು ಪಾಲಿಸಬೇಕಾಗಿದೆ. ಮೊದಲನೆಯದಾಗಿ ನೋಡುವುದಾದರೆ, ಈಗ ಕಚೇರಿ ಸಮಯದಲ್ಲಿ ವೈಯಕ್ತಿಕ ಕೆಲಸ ಬೇಡ, ಹಾಗೆ ಮನೆಯಲ್ಲಿ ಕಚೇರಿ ಕೆಲಸ ಬೇಡ. ಅಂದರೆ ಮನೆಯ ಕೆಲಸವನ್ನು ಮನೆಯಲ್ಲೇ ನಿಭಾಯಿಸುವುದು, ಕಚೇರಿ ಕೆಲಸವನ್ನು ಕಚೇರಿಯಲ್ಲೇ ನಿಭಾಯಿಸುವುದು. ಹಾಗಾದಾಗ ಮಾತ್ರ ನಾವು ಈ ಸಮತೋಲನದ ಕಡೆಗೆ ಗಮನ ಹರಿಸಿದಂತಾಗುತ್ತದೆ. ಪ್ರಮುಖ ಕೆಲಸಗಳಿಗೆ ಮುಂಚಿತವಾಗಿ ಆದ್ಯತೆಯನ್ನು ನೀಡುವುದು. ಅಂದರೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಆ ಕೆಲಸವನ್ನು ಮೊದಲು ಮಾಡಿ ಮುಗಿಸಿದಾಗ ಅದು ಸಾಧ್ಯವಾಗುವುದು. ಮತ್ತೊಂದು, ಅತಿಯಾದ ಜವಾಬ್ದಾರಿಗಳನ್ನು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಲು ಮಾತ್ರ ನಾವು ಒಪ್ಪಿಕೊಳ್ಳಬೇಕು. ನಾವು ಮಾಡುತ್ತೇವೆಂದ ತಕ್ಷಣ ಎಲ್ಲ ಕೆಲಸವನ್ನು ಒಪ್ಪಿಕೊಂಡು ನಾವು ಒತ್ತಡಕ್ಕೀಡಾಗುವುದು ಒಳ್ಳೆಯದಲ್ಲ. ಹಾಗೂ ಯೋಗ, ಧ್ಯಾನ, ನಿದ್ರೆ ಮತ್ತು ಸ್ವಯಂ ಕಾಳಜಿಯ ಬಗ್ಗೆ ಸಮಯವನ್ನು ಮೀಸಲಿಡುವುದನ್ನು ಮರೆಯಬಾರದು. ಅಂದರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು. ಸಂಜೆ ಮನೆಗೆ ಬಂದ ನಂತರ ಕಚೇರಿಯ ಇಮೇಲ್, ವಾಟ್ಸಪ್ ಸಂದೇಶಗಳನ್ನು ನೋಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅದರಂತೆ ಕುಟುಂಬದೊಂದಿಗೆ ಇರುವಾಗ ಮೊಬೈಲ್ ಫೋನ್ ದೂರ ಇಡುವುದು ಅತ್ಯಂತ ಮುಖ್ಯ. ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಲು ಸಾಧ್ಯವಿಲ್ಲ. ಯಾವುದು ತುರ್ತು, ಯಾವುದು ಗಂಭೀರ ಎಂಬುದನ್ನು ಆಲೋಚಿಸಿ ನಾವು ಮುಂದುವರಿಯಬೇಕಾಗುತ್ತದೆ. ಹಾಗೆ ಇಂಪಾರ್ಟೆಂಟ್ ಇರುವ ಕೆಲಸವನ್ನು ಮಾತ್ರ ಮೊದಲು ಮಾಡಿ ಮುಗಿಸಬೇಕು. ಅದು ಮನೆಯೇ ಆಗಿರಬಹುದು ಅಥವಾ ಕಚೇರಿಯೇ ಆಗಿರಬಹುದು. ಐಸೆನ್ಹೋವರ್ ಮ್ಯಾಟ್ರಿಕ್ಸ್ ರವರಂತಹ ತತ್ವಗಳನ್ನು ಬಳಸಿ ಸಮಯವನ್ನು ನಾವು ವಿಂಗಡಿಸಿಕೊಳ್ಳುವುದು ಬಹಳ ಉತ್ತಮ. ಅವರ ತತ್ವಗಳನ್ನು ಕೂಡ ಪಾಲಿಸುವುದು ಕೂಡ ಅತ್ಯಂತ ಪರಿಣಾಮಕಾರಿ. ಪರಸ್ಪರ ಸಹಕಾರ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್, ಅಥವಾ ಮ್ಯೂಚುವಲ್ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ದಂಪತಿಗಳಿಬ್ಬರೂ ಉದ್ಯೋಗದಲ್ಲಿರುವಾಗ ಮನೆಯ ಕೆಲಸಗಳು ಮತ್ತು ಮಕ್ಕಳ ಜವಾಬ್ದಾರಿಗಳನ್ನು ಸಮಾನವಾಗಿ ಹಂಚಿಕೊಳ್ಳಬೇಕು. ಇದು ಹೆಣ್ಣಿನ ಕೆಲಸ, ಇದು ಗಂಡಿನ ಕೆಲಸ ಎಂಬ ಅವಹೇಳನಕಾರಿ ಮನಸ್ಥಿತಿಯಿಂದ ಹೊರಬಂದು ಪರಸ್ಪರ ಸಹಕರಿಸಿದರೆ ಮಾತ್ರ ಸಮತೋಲನ ಸಾಧ್ಯ. ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ತಪ್ಪಿದಾಗ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಎಂಬುದನ್ನು ನಾವೀಗ ನೋಡೋಣ. ಮಾನಸಿಕ ಹಿಂಸೆ, ಆತಂಕ, ನಿರಂತರ ಕೆಲಸದ ಒತ್ತಡದಿಂದಾಗಿ ವ್ಯಕ್ತಿಯು ಮಾನಸಿಕವಾಗಿ ಬಳಲುತ್ತಾನೆ. ಇವೆಲ್ಲ ಖಿನ್ನತೆ, ನಿದ್ರಾಹೀನತೆ ಮತ್ತು ತಲೆನೋವಿನಂತಹ ದೈಹಿಕ ಕಾಯಿಲೆಗಳಿಗೂ ಕೂಡ ದಾರಿ ಮಾಡಿಕೊಡುತ್ತದೆ. ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಮೂಡುವ ಸಾಧ್ಯತೆ ಕೂಡ ಉಂಟಾಗುತ್ತದೆ. ಅದರಿಂದ ಪತಿಪತ್ನಿಯರ ಪರಸ್ಪರ ಅನ್ಯೋನ್ಯತೆ ಕೊರತೆಯಿಂದ ಅದೆಷ್ಟೋ ವಿಚ್ಛೇದನದಂತಹ ದುರ್ಘಟನೆಗಳಿಗೆ ಕಾರಣವಾಗುತ್ತದೆ. ಮಕ್ಕಳು ಮತ್ತು ಪೋಷಕರು ಪ್ರೀತಿಯಿಂದ ವಂಚಿತರಾಗಿ ದಾರಿ ತಪ್ಪುವ ಸಂಭವವಿರುತ್ತದೆ. ಒಮ್ಮೊಮ್ಮೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ಮಾನಸಿಕ ಆಯಾಸದಿಂದಾಗಿ ಕಚೇರಿಯಲ್ಲಿಯೂ ಕೂಡ ನಿರೀಕ್ಷಿತ ಫಲಿತಾಂಶ ನೀಡಲು ಸಾಧ್ಯವಾಗುವುದಿಲ್ಲ. ಬದುಕು ಎನ್ನುವುದು ಒಂದು ಸೈಕಲ್ ಇದ್ದಂತೆ. ನಾವು ಸಮತೋಲನ ತಪ್ಪಿದರೆ ಬಿದ್ದು ಹೋಗುತ್ತೇವೆ. ವೃತ್ತಿಜೀವನವೂ ಅಷ್ಟೇ. ನಮ್ಮ ಬದುಕಿಗೆ ಬೇಕಾದ ಆರ್ಥಿಕ ಸಫಲತೆಯನ್ನು ನೀಡಿದರೆ ಕುಟುಂಬ ಜೀವನವು ಆ ಬದುಕಿಗೆ ಅರ್ಥ ಮತ್ತು ನೆಮ್ಮದಿ, ಸಂತೋಷವನ್ನು ನೀಡುತ್ತದೆ. ಇವೆರಡರಲ್ಲಿ ಯಾವುದನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಸತ್ತ ಮೇಲೆ ತನ್ನ ಸಮಾಧಿಯ ಮೇಲೆ ನಾನು ನನ್ನ ಕಚೇರಿಯಲ್ಲಿ
ಹೆಚ್ಚು ಗಂಟೆಗಳ ಕಾಲ ಕೆಲಸ ಮಾಡಿದ್ದೇನೆ ಎಂದು ಬರೆಸಿಕೊಳ್ಳಲು ಇಷ್ಟಪಡುವುದಿಲ್ಲ. ಅದರ ಬದಲಾಗಿ ನಾನು ಒಬ್ಬ ಒಳ್ಳೆಯ ಮನುಷ್ಯನಾಗಿದ್ದೆ, ಕುಟುಂಬವನ್ನು ಪ್ರೀತಿಸುತ್ತಿದ್ದೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನೇ ಮಾಡಿದ್ದೆ ಎಂಬುದೇ ಮನುಷ್ಯನ ಅಂತಿಮ ಅಪೇಕ್ಷೆಯಾಗಿರುತ್ತದೆ. ಆದ್ದರಿಂದ ವೃತ್ತಿಯ ಬೆನ್ನೇರಿ ಓಡುವ ಜೊತೆ ನಮ್ಮವರೊಂದಿಗೆ ನಕ್ಕು ನಲಿದು ಹೊಟ್ಟೆಗೆ ಬಟ್ಟೆಗೆ ಎಲ್ಲ ರೀತಿಯಿಂದಲೂ ಸರಿ ಸಮಾನವಾಗಿ ನೋಡಿಕೊಂಡು ಪ್ರೀತಿಯಿಂದ ಊಟ ಮಾಡಲು ಮತ್ತು ಪ್ರೀತಿಯನ್ನು ಹಂಚಿಕೊಳ್ಳಲು ಸ್ವಲ್ಪ ಸಮಯವನ್ನು ಮೀಸಲಿಡೋಣ. ಪರಿಪೂರ್ಣ ಸಮತೋಲನವೇ ಸುಂದರ ಮತ್ತು ನೆಮ್ಮದಿಯ ಜೀವನದ ರಹಸ್ಯವಾಗಿದೆ. ಮನಸ್ಸಿದ್ದರೆ ಮಾರ್ಗ, ಗುರಿಯಿದ್ದರೆ ಜೀವನ, ಛಲವಿದ್ದರೆ ಸಾಧನೆ. ಇದುವರೆಗೆ ಮಹಿಳೆ ಮತ್ತು ವೃತ್ತಿಪರ ಜೀವನ ಮಾತನಾಡಿದವರು ರುದ್ರಮ್ಮ ಸಂಕಪ್ಪ ಗಿಟ್ಟಪ್ಕೋಳ್. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.